वेङ्कटाचलनिलयो वैकुण्ठपुरवासो पङ्कजनेत्रो परमपवित्रो पङ्कजनेत्रं परमपवित्रो ಮೇಡಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಂತಿಗೆ ಎಂತಿಗೆ ತಿರುಪತಿಗೆ? ಟಿಕೆಟ್ ಸಿಕ್ತಾ? ನಮ್ಮ ಯಜಮಾನ್ರು ದಯದಿಂದ ಸಿಕ್ಕೈತೆ. ಬಾ ಟೈಮ್ ಈಗ 8:30 ತಿರುಪತಿಗೆ ಹೋಗ್ತಾ ಇದ್ದೀವಿ. ಈಗ ಒಂದು ಪಿಟ್ ಸ್ಟಾಪು ಹೊಸಕೋಟೆಯಿಂದ ಮುಂದೆ ನಿಲ್ಲಿಸಿದ್ದೀವಿ, ಉಡುಪಿ ಗಾರ್ಡೇನಿ ಅಂತ. ಈಗ ನನ್ನ ಮಗಳು ಚಿತ್ರಾನ್ನ ತಿಂತಿದ್ದಾಳೆ, ಮನೆಯಿಂದ ಮಾಡ್ಕೊಂಡ್ಬಂದಿದ್ದೀವಿ ಅವಳಿಗೋಸ್ಕರ. ಶನಯ ಬಾಯ್, ಟಾಟಾ ಹೋಗ್ತಾ ಇದೀವಿ ನಾವು. ಶನಯ ಬಾಯ್, ಕೇರೇ ಇಲ್ಲ ನೋಡ್ರಿ ಯಾರ ಮೇಲೆ. ನಡಿ ಶನಯ ಕಾರಲ್ಲಿ ಎಲ್ಲ ಹೋಯ್ತಿದಾರೆ ಬಿಟ್ಟಿ. ಏಯ್ ಎಲ್ಲೈತಿದ್ಯಾ ದೊಂಗ? ಹಿಡ್ಕ, ಆಯ್ ಮಾಡು ಆಯ್ ಮಾಡು ಆಯ್ ಮಾಡು. ಗೋವಿಂದ ಗೋವಿಂದ. ಪಟಾಕಿ ಹೊಡಿಬೇಕಾ? ಬಾಯ್. ಇಲ್ಲಿಂದ ಬಿಡ್ತಾ ಇದೀವಿ ಇವಾಗ 8:24. ಎಷ್ಟೊತ್ತಿಗೆ ಹೋಗ್ತೀವಿ ಗೊತ್ತಾ? ಟೈಮು 9:30. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ರಶ್ ಇರ್ಬೋದು, ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಈ ದೇವಸ್ಥಾನನ ಅರ್ಜುನ ಪ್ರತಿಷ್ಠಾಪಿಸಿರೋದಂತೆ. ಮೂಡಲ ಬಾಗಿಲು, ಮುಳಬಾಗಿಲು ಅಂತಾರೆ, ಮೂಡಲ ಬಾಗಿಲು. ದೇವಸ್ಥಾನ ಅಲ್ವಾ ರಾಜು? ಆ ದೇವಸ್ಥಾನ ಏನಕ್ಕೆ ಫೇಮಸ್? 5800 ವರ್ಷದ ಇತಿಹಾಸ ಇದೆ. ದ್ವಾಪರ ಯುಗದಲ್ಲಿ ಭೀಮಾ ಇಲ್ವಾ, ಭೀಮಾ ದ್ರೌಪದಿಗೆ ಸೌಗಂಧ ಪುಷ್ಪನೆಲ್ಲ ತರಕಂತ ಹೋಗ್ತಾರೆ. ಅವಾಗ ಆಂಜನೇಯ ಅಡ್ಡ ಸಿಗ್ತಾರೆ, ನೋಡಿದಾರ ಬಾಲದ್ದು ಸೊ ಅವಾಗ ನೋಡ್ಬಿಟ್ಟು ಭೀಮಾ ಆಂಜನೇಯನ ಕೇಳ್ಕೊಳ್ತಾನಂತೆ, ನಮ್ಗೆ ಈ ಕೌರವ ಮತ್ತೆ ಪಾಂಡವ ಯುದ್ಧದಲ್ಲಿ ನಮ್ ಸ್ವಲ್ಪ ಸಹಾಯ ಮಾಡಿ ಅಂತ. ಆಂಜನೇಯ ಒಪ್ಕೊಳ್ತಾರಂತೆ. ಸೊ ಈ ಮಹಾಭಾರತ ಯುದ್ಧ ಆಗುತ್ತಲ್ಲ, ಯುದ್ಧ ಆದ್ಮೇಲೆ ಈ ರಥ ಯೂಸ್ ಮಾಡ್ತಾರಲ್ಲ ಅರ್ಜುನ, ಆ ರಥದ್ದು ಧ್ವಜ ಬಂದ್ಬಿಟ್ಟು ಆಂಜನೇಯನೇ ಇರೋದು. ಓಕೆನಾ? ಅದು ಇಲ್ದಾದ್ಮೇಲೆ ಕೃಷ್ಣ ಹೇಳ್ತಾನಂತೆ ಧ್ವಜ ತೆಗೆಯಕ್ಕೆ. ಎಳ್ದಿದ ತಕ್ಷಣ ಆದ್ಮೇಲೆ ಆ ರಥ ಸುಟ್ಟಿ ಭಸ್ಮ ಆಗೋಗುತ್ತೆ. ಅದಾದ್ಮೇಲೆ ಕೃಷ್ಣ ಹೇಳ್ತಾನಂತ ಆಂಜನೇಯಂದು ಶಕ್ತಿ ಏನಿತ್ತು ಇದುವರೆಗೂ ನಿಮ್ಗೆ ರಥ ಯೂಸ್ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಆ ಇದಕ್ಕೋಸ್ಕರ ಅರ್ಜುನ್ಗೆ ಅರ್ಜುನ್ಗೆ ಅವರೆಲ್ಲ ಸೇರಿ ಈ ಆಂಜನೇಯ ದೇವಸ್ಥಾನ ಕಟ್ಟಾರಂತೆ. ಆಕ್ಚುಲಿ ಕಟ್ಸಿರೋದು ಅರ್ಜುನ, ಆಂಜನೇಯ ದೇವಸ್ಥಾನ ಅಂದ್ರೆ ಕೆಚ್ಚಿರೋದಂದ್ರೆ ಮಾಯೆಯಿಂದ ಏನೋ ಕೆಚ್ಚಿರೋದು ಅಂತ. ಸೊ ಈ ದೇವಸ್ಥಾನನ ಇಲ್ಲಿ ಕಂದಳಿ ವನ ಅಂತ, ಈ ಊರ ಹೆಸರು ಕಂದಳಿ ವನ ಅಂತ ಮುಂಚೆ ಇದ್ದಿದ್ದು. ಮೂಡಬಾಗಿಲು ಹೆಸರು ಕಂದಳಿ ವನ ಅಂತ ಇದ್ದಿದ್ದು. ಮುಳಬಾಗಿಲು. ಇದಕ್ಕೆ ಈ ತಾಳೆಗೆರೆ ಪುಷ್ಪ ಬರುತ್ತೆ, ಅದನ್ನ ಫಸ್ಟ್ ಇಟ್ಟು ಪೂಜೆ ಮಾಡಿದ್ದಂತೆ. ಸೊ ಅದಕ್ಕೆ ಅಲ್ಲಿ ನೋಡಿದ್ರೆ ತಾಳೆಗೆರೆ ಇಟ್ಟಿರ್ತಾರೆ ಯಾವಾಗ್ಲೂ ದೇವ್ರಿಗೆ ಅರ್ಪಿಸಿದ್ದಾರೆ. ಸೊ ಫಸ್ಟ್ ಇಟ್ಟಿದ್ದೆ ತಾಳೆಗೆರೆ ಹೂವು ಅಂತ ಇಟ್ಟಿದ್ದಾರೆ. ಇದನ್ನ ಸ್ಥಾಪಿಸಿದ್ದು ಅರ್ಜುನ. ಇದು ಈ ಸ್ಥಳದ ಪುರಾಣ. ಓಕೆ ಗೈಸ್, ತಿಳ್ಕೊಂಡ್ರಾ? ಅದು 12 ಅಡಿ ಹೈಟ್ ಇದೆ. ಚೆನ್ನಾಗಿದೆ, ಯೆಲ್ಲೋ ಕಲರ್ ಚೆನ್ನಾಗ. ನಮ್ಗೆಲ್ಲ ಇಲ್ವಾ? ಮನೆ ಕಿವಿಗೆ ಇಡ್ತೀನಿ.
ಎಷ್ಟೈತಿಲ್ಲ ಮಾಡ ಏನ್ರಿ ಹೊರೆ ಇವಾಗ ಅಲ್ಲಿ ಹಿಂದಕ್ಕೆ ಪೂಜೆ ಮಾಡ್ತಾ ಇದ್ರು ನೋಡಿ. ಸ್ವಲ್ಪ ಸ್ಲೋ ಮಾಡಿದ್ರೆ ಫೈನಲಿ ವೈಕುಂಠ. ಇದು ದ್ವಾರ ಅನ್ಸುತ್ತೆ ನಮ್ಗೆ ವೈಕುಂಠಕ್ಕೆ. ಇದೆ ಬೇಜಾರು. ಗೋಪುರ ಕಾಣಿಸ್ತಾ ಇದೆ ನೋಡಿ ಸೆಂಟ್ರಲ್ಲಿ. ಸೆಂಟ್ರಲ್ಲಿ ಗೋಪುರ ಕಾಣಿಸ್ತಾ ಇದೆ ನೋಡಿ. ಶಂಕು ಚಕ್ರ ಸೆಂಟ್ರಲ್ ಗೋಪುರ. ಮೊಣಕಾಲ್ ಮೆಟ್ಲು ಅಂತಾರೆ ಅದರ. ಇಲ್ಲಲ್ಲ ಅದರದು ಇದೇ ಟೋಲು. ಇಲ್ಲಿ 60 ರೂಪಾಯಿನೋ ಟೋಲ್ ಕಾರ್ಗೆ. ಸೊ ಟೈಮಿಂಗ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಶುಡ್ ನಾಟ್ ಬಿ ರೀಚ್ ಬಿಫೋರ್ 12:53. ಈಗ ಟೈಮು 12:27. ಅರ್ಧ ಗಂಟೆ ಮುಂಚೆ ಹೋಗ್ಬಾರ್ದಂತೆ, 1 ಗಂಟೆಗೆ ರೀಚ್ ಆಗಬೇಕಂತೆ. ಗಾಡಿ ನಂಬರ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಲಗೇಜ್ ಚೆಕ್ ಮಾಡಿರ್ತಾರೆ. ಆ ಲಗೇಜ್ನ ತಂದು ವಾಪಸ್ ಈಗ ಗಾಡೀಲಿ ಇಟ್ಕೊಳ್ತಾ ಇದ್ದೀವಿ. ಸೊ ಘಾಟ್ ಸೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ನೋಡೋಣ. ಪ್ಯಾಕ್ ಆಯ್ತಾ? ಪ್ಯಾಕ್ ಆಯ್ತಾ? ಗೋವಿಂದ ಅದು ಬರ್ತಾ ಕ್ಯಾಂಡಿ ಕೊಡಿ. ಗೋವಿಂದ ಮಾಡು, ಗೋವಿಂದ ಮಾಡು, ಗೋವಿಂದ. ಏನ್ ಬಂಗ? ಗೋವಿಂದ ಮಾಡು, ಗೋವಿಂದ ಮಾಡು, ಗೋವಿಂದ ಮಾಡು, ಗೋವಿಂದ ಮಾಡು, ಗೋವಿಂದ. ಕಾರಲ್ಲಿ ಬರ್ಬಾರ್ದು ಅಷ್ಟೇ. ಚೆನ್ನಾಗಿ ಕಡಲೆಪುರಿ ತಿನ್ಕೊಂಡು ಹೋಗೋಣ ಬಾ. ಕಾರ್ ಯಾಕೆ ಕಲ್ಸಿದ್ ಅನ್ಸ್ತೈತಿ ಇವಾಗಲ್ಲ. ಜರ್ಕಳಿ ಅವ್ವ ಕಳ್ಳಿ 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 ಎಲ್ಲಿ ಕೆಲಸ ಮಾಡ್ಕೊಂಡ್ರಿ ನಾವು. ಕಲ್ಲಂಗ ಐತಿಂದೆ ಇಟ್ಲೆ ಪೋಜ್ ಬೆಂಗಳೂರು ಕಾಲ್. ಓಕೆ ಸ್ಟಾರ್ಟ್. ఆ కలర్ బాగుంది. ఆ బిట్ డ్రెస్సెస్ కొంటారా? ಸೀಟ್ ಬೆಲ್ಟ್ ಹಾಕೊಳ್ತೀನಿ ರಾಮ. ಎಷ್ಟು ಕಿಲೋಮೀಟರ್ ಇರೋದು ಇಲ್ಲಿಂದ? 24 ಕಿಲೋಮೀಟರ್ ಪಕ್ಕ. 12:53 ಒಳಗಡೆ ಹೋಗ್ಬಾರ್ದಂತೆ. ಎಷ್ಟು ಟೈಮು? 12:31. ವಿಡಿಯೋನ ಡಿಲೀಟ್ ಮಾಡಿಸ್ಬಿಟ್ರು. ಯಾರು? ಆಂಟಿ. ಮೊನ್ನೆ ಗಲಾಟೆ ಆಗೈತಿ ಇಲ್ಲಿ. ಈ ಕರ್ನಾಟಕ ಬೋರ್ಡ್ ಗಾಡಿದು ಹೆಸರೆಲ್ಲ ತೆಗ್ಸ್ತಿದ್ರಲ್ಲ, ಅದು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದೇನು ರಿಟ್ರೀವ್ ಮಾಡೋದು ಬಿಟ್ರಿ ವಿಡಿಯೋ. ಅದು ಗೊತ್ತಾಯ್ತು, ಡಿಲೀಟ್ ಮಾಡಿದ್ರೆ ಮಾಡ್ಕೊಂಡಿದ್ರೆ ನಾನು ಇನ್ನೂ ನೋಡ್ತಾ ಇದ್ರು. ನನಗೆ ಲಾಸ್ಟ್ ಟೈಮ್ ಇದ್ರಲ್ಲಿ ಮಾಡಿದ್ರು ಜಾಪ್ಲಿಲಿ. ನಾನು ಮತ್ತೆ ರಿಟ್ರೀವ್ ಮಾಡ್ಕೊಂಡೆ ವಿಡಿಯೋ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ.
ತುಂಬಾ ಇದಾವೆ. ಬರ್ಬೇಕಾದ್ರೆ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ. ಸ್ಟಾಪ್ ಮಾಡ್ರಿ ಬೇಕಾದ್ರೆ ಅಲ್ಲಿಂದ ನೋಡ್ಬೇಕು. ಸ್ಟಾಪ್ ಮಾಡಂಗಿಲ್ಲ ಅಲ್ಲ. ಇಷ್ಟು ಸಿಸಿಗೆ ಇದೆ ಫಸ್ಟ್ ಟೈಮ್ ನೀಟಾಗಿ ಕಾಣಿಸ್ತಿರೋದು. ಕಾಣಿಸ್ತಾ ಮಮ್ಮಿ ನಿಮ್ಗೆ? ಇಲ್ಲಿ ಕಾಣಿಸ್ತಾ? ಅಜ್ಜಿ ಕಾಣಿಸಿಲ್ಲ ಅನ್ಸುತ್ತೆ. ಅದ್ರ ಮೇಲೆ ತಗೊಂಡೋಗಿ ಹಾರ ಹಾಕ್ತಾರೆ ಅಲ್ಲಿಂದ ಮೇಲಿಂದ. ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ. ನೋಡ್ದ ಅದು ಮುಂಚೆನೆ ಅದಕ್ಕೆ ಇಟ್ಕೊಂಬತ್ತೀನಿ. 1 ವೀಕ್ ಏನು ಅಲ್ಲೋಡಿ ಶಿವಾರಿ ವೈಕುಂಠ ಫ್ಲವರ್ ಇಂದ ಡೆಕೋರೇಷನ್. ಸ್ವಲ್ಪ ನಿಧಾನಕ್ಕೆ ಹೋಗಿ. ನೈಸ್. ಎಷ್ಟಕ್ಕೆ ಬಂದಿದ್ದು ಗೊತ್ತಾ? 1255 ಬಂದಿದ್ದೀವಿ. 1253. ನಮ್ಮ ಪಾಪಗೆ ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನೋ ಬರ್ತಿದ್ದಲ್ಲ ಕಾರಲ್ಲಿ ಪಾಪ. ಇವತ್ತೇನು ದಿನ ಅಂತಾನೂ ಗೊತ್ತಿಲ್ಲ. ಮುಂದೆ ನೋಡಿ ಅಲಂಕಾರ ಮಾಡಿದ್ದಾರೆ. ತಿರುಮಲೆ ಮೇಲಕ್ಕೆ ಬಂದ್ವಿ. ಆಹಾ, ಅಲಂಕಾರ ಸಖತ್ತಾಗಿರುತ್ತೆ ನೋಡಕ್. ಹಂಗಾದ್ರೆ ಅದಕ್ಕೆ ವೈಕುಂಠ ಏಕಾದಶಿ ಬರ್ಬೇಕಂತ ಹೇಳೋದು. ಮೇಲೆ ಇನ್ನೂ ಲೈಟ್ಗಳು ಹೆಂಗಿರುತ್ತೆ ಗೊತ್ತಾ? ಅಂತೂ ಇಂತೂ 3 ನಿಮಿಷ ಲೇಟಾಗಿ ಬಂದ್ವಿ ತಿರುಮಲಾಗೆ. ಹೇಳ್ರಿ, ಸುಮ್ಮನೆ ಹೇಳ್ಕೊಂಡ್ಬಿಟ್ರೆ. ತಿರುಮಲಗೆ ಎಂಟ್ರಿ ಆಗಿದೆ. ಫೈನಲಿ ರೀಚ್ ಟು ತಿರುಮಲ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು. ಎಷ್ಟು ಗಂಟೆ ಟೈಮ್ ಹೇಳು? 1 ಗಂಟೆಗೆ ಈ ಥರ ಇದೆ ಅಂತ ಹೇಳಿ. ಟೈಮ್ ಇವಾಗ 1 o'clock ಕರೆಕ್ಟಾಗಿ. ಇನ್ನು 5 minutes ಇದೆ 1 o'clockಗೆ. ಕ್ಲೈಮೇಟ್ ನೋಡಿ ಏನು ಸಖತ್ತಾಗಿದೆ. ಉಪ್ಪಿಟ್ಟು ಬೇಕಾ? ಉಪ್ಪಿಟ್ಟು, ಪಾರ್ಕಿಂಗ್ ಇದೆ ನೋಡ್ರಿ. ದೋಸೆ, ಅಲ್ಲಿ ಗಾಡಿ ಚಪಾತಿ, ಚಾಕ್ಲೇಟು, ಕೇಕು, ಬೂವ ಅನ್ನ, ಬೂವ, ರಸಂ ಬೂವ. ಸೂಪರ್ ಸೂಪರ್. ಗಂಟೆಗೆ ಬಂದು ರೀಚ್ ಆದ್ವಿ. 1 ಗಂಟೆ ಕರೆಕ್ಟಾಗಿ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಈಗ ಏನಾರ ಊಟ ಮಾಡಿಬಿಟ್ಟು ಲೈನ್ಗೆ ಹೋಗ್ತೀವಿ. ನಮಗಿರೋದು 4 ಗಂಟೆಗೆ ದರ್ಶನ. ದರ್ಶನಕ್ಕೆ ಹೋದರೆ ಮೊಬೈಲ್ ಆಕ್ಸೆಸ್ ಇರಲ್ಲ. ಸೊ ಅದಕ್ಕೆ ಮುಂಚೆನೇ ಈ ಪಾರ್ಕ್ ಮಾಡಿ ಅಲ್ಲಿ ಊಟ ಮಾಡಿಬಿಡ್ತೀವಿ. ಏನೋ ತುಂಬ ಏನು ರಶ್ ಇರೋ ಥರ ಏನೂ ಕಾಣ್ತಾ ಇಲ್ಲ. ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಹೋಟ್ಲಿಗೆ ಬಂದಿದ್ದೀವಿ. ಬರೀ ಮೀಲ್ಸ್ ಅಂತೆ. ನನ್ನ ಮಗಳಿಗೆ ಮೀಲ್ಸ್ ಆಗಲ್ಲ. ಅವಳಿಗೆ ಬರೀ ಉಪ್ಪಿಟ್ಟು ತಿಂಡಿ ಐಟಮ್ ಇದೆ, ತಿಂತಾಳೆ. ಮಮ್ಮಿ ಇಲ್ಲಿ ಬಂಗಾರಿ ಮಮ್ಮಿ. ಆಯ್ ಮಾಡು ಅಲ್ಲ ಆಯ್ ಮಾಡು. ಎಲ್ಲರೂ ಆಯ್ ಮಾಡು. ಇಲ್ಲಿ ಕೈ ತೋರಿಸ್ಬೇಕು. ಆಯ್ ಮಾಡು. ಆಯ್ ಬೂವ ತಿಂದ್ರೆ ನಾವು ಬೂವ ತಿಂದು ಬಂದಿದ್ದೀವಿ. ಹೂವು ಸಿಕ್ಕಿಲ್ಲ. ಲಿಮಿಟೆಡ್ ತಲ್ಲಿ ದೋಸೆನಾ? ಬೆಳಿಗ್ಗೆ ದೋಸೆ ಕೊಟ್ಟರೆ ತಿಂದಿಲ್ಲ, ಇವಾಗ ದೋಸೆ ಬೇಕಾ ನಿಂಗೆ? ಏನು ಬೇಕು ನಿನಗೆ? ಲಿಮಿಟೆಡ್ದಲ್ಲಿ ಮೆನು 150 ಪ್ಲಸ್ GST ಅಂತ ಇತ್ತು. 5 ಮೆಂಬರ್ಸ್ಗೆ 788 ಆಯಿತು. ಊಟ ಚೆನ್ನಾಗಿರುತ್ತೆ. ತಿರುಮಲದಲ್ಲಿ ಏನೆಲ್ಲ ಊಟ ಮಾಡಬೇಕಂದ್ರೆ ಏನಪ್ಪ ದೇವರಾಗಮ್ ಅಂತ ಇದೆ ನೋಡಿ, ಇದು ಚೆನ್ನಾಗಿರುತ್ತೆ. ಏನು ಚಿಲ್ಲಿದೆ ಗುರು. ಬಂದರು ಮೇಡಮ್ ಅವರು. ನಮಸ್ಕಾರ ಮೇಡಮ್. ಏನು ಇಲ್ಲಿದ್ದೀನ್ರ ನೀವು ನೋಡಕ್ ಬಂದ್ರ? ತಿರುಪತಿಯಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂದಿತ್ತು. ನಮ್ಮ ಯಜಮಾನ್ರು ಒಳಗಡೆ ಕೂತವ್ರೆ. ಕರ್ಕೊಂಡು ಹೋಗ್ತೀನಿ, ಮತ್ತೆ ತೋರಿಸ್ತೀನಿ. ಹೆಂಗಿದೆ ತಿರುಮಲ? ಮಳೆ ಬರ್ತಿದೆ. ಅಲ್ಲ ಪುಣ್ಯವಂತ್ರಿ, ಅದು ವೈಕುಂಠ ಏಕಾದಶಿ ದಿವಸ ಟಿಕೆಟ್ ತಗೊಂಡು ಇಡೀ ಫ್ಯಾಮಿಲಿಗೆ ಟಿಕೆಟ್ ತಗೊಂಡು ನಿಮ್ಮ ಅಪ್ಪನ ಕೈಲಿ ಬ್ಯಾಗ್ ಬೇರೆ ಕೊಟ್ಬಿಟ್ಟು ನೋಡು ಪಾಪ ಎಷ್ಟು ಕಷ್ಟ ಪಡ್ತಾವೆ ನಿಮ್ಮ ಅಪ್ಪಲ್ಲಿ. ನೋಡಲಿ
ಅಂತ ಇಂತ ತಿರುಮಲಕ್ಕೆ ಕರ್ಕೊಂಬಂದಿದ್ಯಾ. ದರ್ಶನ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇವಾಗ 2 ಗಂಟೆ. ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾತ್ರ ಸರಿಯಾಗಿತ್ತು. 5 ಜನ ಊಟ ಮಾಡಿ 6 ಜನಕ್ಕೆ 5 ಜನ ಪ್ಲೇಟಲ್ಲಿ 6 ಜನ ಊಟ ಮಾಡಿದ್ದೀವಿ. ಬಜೆಟು ಮಿಡಲ್ ಕ್ಲಾಸ್ ಅಲ್ಲ, ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ಗಳು. ಬದುಕಬೇಕಲ್ಲ ನಾವು. ಊಟ ಚೆನ್ನಾಗಿತ್ತು. 105 ರೂಪಾಯಿಗೆ. ಏನೇನಿತ್ತು ಊಟದಲ್ಲಿ? ಏನು ಅಷ್ಟೇನಿರ್ಲಿಲ್ಲ. ಊಟ ಚೆನ್ನಾಗಿತ್ತು. ಚಪಾತಿ ನೀನು ಮಾಡೋದಕ್ಕೆ ಹೋಲ್ಸ್ಕೊಂಡು ಅದು ಪರವಾಗಿಲ್ಲ. ಬನ್ನಿ ಮರ್ಯಾದೆ ನೋಡಪ್ಪ, ವಿಡಿಯೋದಲ್ಲಿ ಮಾಡ್ತಿದ್ದೆ ಬಾರಲ್ಲೋ ಅಂದಿರಲ್ಲ. ಸರಿ ಆಯಿತು. ಈಗ ವರಾಹಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ. ಅಲ್ಲೋದ್ಮೇಲೆ ದೇವಸ್ಥಾನನ ಹೊರಗಡೆಯಿಂದ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಗೋವಿಂದ ಅಲ್ಲ, ಕಾರಲ್ಲಿದ್ದೀವಿ ಒಂದಿದಲ್ವಲ್ಲೇ, ಗೋವಿಂದದಲ್ಲಿದ್ದೀವ. ನಿಮ್ದು ಇಲ್ವಾ? ನಾವೆಲ್ಲ ನೋಡಿದ್ದೀವಿ ಮ್ಯೂಸಿಯಂ. ನೀವು ನೋಡಿದ್ರ? ನೋಡಿ ಹಿಂಗೆ ಹೋಗ್ಬಿಡೋಣ ರಜೆ. ವರಾಹಸ್ವಾಮಿ ದರ್ಶನ ಮಾಡ್ಕೊಂಡು ಇಲ್ಲೇ ಗಾಡಿ ನಿಲ್ಸ್ಬೇಕಲ್ಲ ಆ ಕಡೆ. ವೆದರ್ ನೋಡ್ರಿ, ಯಾವಾಗಲೂ ಬಿಸಿಲಲ್ಲಿ ಕಾಲಿಟ್ಟು ಅಯ್ಯಮ್ಮ ಮಾತಿಗೆ ಫುಲ್ಲು ಕೋಲ್ಡಾಗಿ ಐತೆ. ಮಳೆ ಬೇರೆ ಬಂದು ನಿಂತಿದೆ, ಫಾಗ್ ಬೇರೆ ಕಟ್ಟಿದೆ. ಇದು ಕರ್ನಾಟಕ ಭವನ. ಇಲ್ಲಿ ಬಂದರೆ ರೂಮ್ಗಳು ಸಿಗುತ್ತೆ. ಒಂದು ರೂಮ್ 3,500-4,000 ಇರುತ್ತೆ. ಇಲ್ಲಿ ಮ್ಯೂಸಿಯಮ್ಮು, ಅದು ಅರಮನೆ ಇದ್ದಂಗಿದೆ. ಏನು ಅಷ್ಟಪ್ಪ ಹೆಂಗಿದೆ ನೋಡಿ ವೆದರ್. ಲಡ್ಡು ಸ್ಮೆಲ್ ನೋಡು, ಲಡ್ಡು ಸ್ಮೆಲ್. ಇಲ್ಲೇ ಲಡ್ಡು ಮಾಡೋದು. ಯಾರು ಮಗಳ ಮನೆ? ಹೇಳು ಪ್ಲೀಸ್. ಯಾರು ಮಗಳ? ಈಗ ಅಲ್ಲಿದೆಯಲ್ಲ ಗೋಪುರ ಕಾಣುತ್ತಾ? ಈ ಗೋಪುರ ಆ ಗೋಪುರ ಅಲ್ಲ, ಫಸ್ಟ್ ಗೋಪುರ. ಅದೇ ವರಾಹಸ್ವಾಮಿ ದೇವಸ್ಥಾನ. ಬಟ್ ವೈಕುಂಠ ಏಕಾದಶಿ ಇದ್ದಾರ ಇಲ್ವಲ್ಲ ಜನ ಎಲ್ಲ ಇನ್ಸಿಡೆಂಟ್ ನಡೀತಲ್ಲ, ಭಯ ಪಟ್ಕೊಂಡು ಯಾರು ಬಂದಿಲ್ಲ ಅನ್ಸುತ್ತೆ. ಇನ್ಸಿಡೆಂಟ್ ಅದು ಟಿಕೆಟ್ ಎಷ್ಟು ನೋಡ್ರಿ. ವರಾಹಸ್ವಾಮಿ ದೇವಸ್ಥಾನಕ್ಕೆ ಇದೇ ವರಾಹಸ್ವಾಮಿ ದೇವಸ್ಥಾನ. ಸೊ ಇದನ್ನ ಹೋಗಿ ಲೈನಲ್ಲಿ ಬರಬೇಕೀಗ. ರಶ್ ಇದಾರಲ್ಲ, ಇಲ್ಲಿದ್ದಾರೆ ರಶ್. ಈ ದೇವ್ರ ದೇವಸ್ಥಾನ ದರ್ಶನ ಮಾಡಾದ್ಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಓ ಮೈ ಗಾಡ್ ರಾಜು, ಒಂದೇ ಅಲ್ಲ ಆಗುತ್ತಪ್ಪ. ಈಗ ದರ್ಶನ ಆಗಿದೆ ವರಾಹಸ್ವಾಮಿ ಸ್ವಾಮಿ ದರ್ಶನ. ಈಗ ತಾನೇ ಜಸ್ಟ್ ಇಲ್ಲಿಂದ ಮುಗಿಸಿ ದರ್ಶನ ಕಾರ್ ಪಾರ್ಕ್ ಮಾಡಿದ್ದೀವಿ. ಫೋನು ಎಲ್ಲ ಅಲ್ಲೇ ಇಡಬೇಕು. ಫೋನೆಲ್ಲ ಇಟ್ಟು ದರ್ಶನಕ್ಕೆ ಹೋಗ್ತೀವಿ. ಸಮಯ ಇವಾಗ 3 ಗಂಟೆ ಆಗಿದೆ. ನಮ್ಮ ಟಿಕೆಟ್ ಇರೋದು 4 o'clockಗೆ. ಮುಂಚೆನೇ ಹೋಗ್ಬೋದಾಗಿತ್ತು, ಬಟ್ ಬಂದಿದ್ದು ಲೇಟ್ ಆಗಿದೆ. ಇಲ್ಲಿ ದರ್ಶನ ನಮಗೆ ಒಂದು 30 minutes ಆಗಿದೆ. ದರ್ಶನ ಮುಗಿಸಿ ಬಂದು ಮ್ಯೂಸಿಯಂ ಹತ್ರ ಕಾರ್ ಇದೆಯಲ್ಲ, ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ. ಸೊ ಮೊಬೈಲ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ 4:30ಗೆ ಹೋಗಿದ್ವಿ ನಾವು. 7:30 ಆಯಿತು ಆಚೆ ಬರೋಷ್ಟರಲ್ಲಿ. ಒಳಗಡೆ ಮಾತ್ರ ಅದ್ಭುತವಾಗಿ ಅಲಂಕಾರ ಮಾಡಿದ್ರು ಈ ಸಿಗುತ್ತೆ. ಹೆಂಗಿತ್ತು ದರ್ಶನ? ಹೆಂಗಿತ್ತು ಒಳಗಡೆ ಅಲಂಕಾರ? ಸ್ವರ್ಗ. ವೈಕುಂಠಕ್ಕೆ ಹೋಗಿದ್ರಾ? ಅವಳು ವೈಕುಂಠದಲ್ಲಿ ಮಲಗಿದ್ಲು, ಇವಾಗ ಎದ್ದೋಳೆ. ಹೆಂಗಿತ್ತು? ಸೂಪರ್. ಲೈಫಲ್ಲಿ ಪ್ರಪಂಚಕ್ಕೆ ಬಂದ್ಮೇಲೆ ಒಂದು ಸತಿ ಆದರೂ ವೈಕುಂಠ ಏಕಾದಶಿ ದರ್ಶನ ಮಾಡಬೇಕು. ಆವಾಗೇ ನಾವು ಈ ಪ್ರಪಂಚಕ್ಕೆ ಹೋಗ್ತಿದ್ದು ಸಾರ್ಥಕ ಆಗೋದು. ಅಷ್ಟು ಕಣ್ಣು ತುಂಬಿಸ್ಕೊಳ್ಳೋಷ್ಟು
ಕಣ್ಣು ತುಂಬಿಸ್ಕೊಳ್ಳೋಷ್ಟು ಸಂತೋಷ. ಅದು ಹೆಂಗ್ ಹೇಳ್ಕೋಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಈ ಥ್ಯಾಂಕ್ಸ್ ಎಲ್ಲ ಹೇಗಿತ್ತು? ಚೆನ್ನಾಗಿ ವೆರಿ ವೆಂಟ್ ಗೋವಿಂದ ಚೆನ್ನಾಗಿ ಹಾಲು ಕುಡಿಸ್ತಾ ಇದೀವಿ. ಕುಡ್ದಿಲ್ಲ 3 hours ಇಂದ ಏನೂ ತಿಂದಿಲ್ಲ, ಅದಕ್ಕೆ. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸೋ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಏಕಾದಶಿ ಫಸ್ಟ್ನೇ ದಿನ ಬಂದಿದ್ದೆ ದೇವಸ್ಥಾನಕ್ಕೆ. ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಆಯಿತು. ಹೌದಾ? ಬರೀ ಇದ್ರಲ್ಲಿ ನಾಯ್ಸೇ ಇರುತ್ತೆ ಅನ್ಸುತ್ತೆ ನಾವು ಮಾತಾಡ್ಕೊಂಡು ಹೋಗೋದು. ನಾವು ಕಾರ್ ಹತ್ರ ಹೋಗಿ ಮಾತಾಡೋಣ. ಅದಕ್ಕೂ ಮುಂಚೆ ಇನ್ನೇನು ದೇವಸ್ಥಾನ ಹತ್ರ ಬಿಡ್ತಾ ಇದ್ದೀವಿ. ಇಲ್ಲಿ ಬಿಡೋಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲ ಅಲಂಕಾರ. ಏನು ಅಲಂಕಾರ ಮಾಡಿದ್ದಾರೆ ಹೇಳು. ಕೋಟಿ ಆಗಿರುತ್ತೆ ಅಲಂಕಾರಕ್ಕೆ. Thank you. Love you too.